ಮುಂಜಾನೆ ರೆಡಿಯಾಗಿ ನಾನು ನಡೆದೆ ಬಸ್ ಸ್ಟಾಪ್ ಕಡೆಗೆ ರೀ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಸೊ ಇಲ್ಲಿ ಬಸ್ ಸ್ಟಾಪಿಗೆ ಬಂದು ನೋಡ್ತೀನಿ ರೀ, ನಮ್ಮ ಮಹಾರಾಣಿ ಬಸ್ ಹೊಂಟಿತ್ರಿ ನಮ್ಮ ಕರ್ಕೊಂಡು ಹೋಗಲ್ಲ ಕಾಲೇಜ್ಗೆ ರೀ. ಸೊ ಇಲ್ಲಿ ಬಂದು ನೋಡ್ತೀವಿ ರೀ, ಬಸ್ ಆದ್ರೆ ಫುಲ್ ರಶ್ ರೀ. ಇಲ್ಲಿ ನಮ್ಮ ಸೀದಾ ಕಾಲೇಜ್ ಸ್ಟಾಪ್ ಅಂತ್ರಿ. ಸೊ ಇಲ್ಲಿ ಮತ್ತು ನಮ್ಮ ಗ್ಯಾಂಗ್ ಕೂಡ ನಡೆದ್ರೆ ನಮ್ಮ ಕಾಲೇಜ್ಗೆ ರೀ. ಇಲ್ಲಿ ಬಂದು ನೋಡ್ರಿ ನಮ್ಮ ಸರ್ ನಮ್ಮ ದೋಸ್ತನ ಕೈಯಾಗ ಕಾಪಿ ಕೊಡ್ತಾರೆ ರೀ. ಆದ್ರೆ ಒಂದು ಸ್ಮೈಲ್ ರೀ, ಅಪ್ಪೋ ಕೇಳ್ಬಿಟ್ರಿ ನೀವು ಸ್ಮೈಲ್. 2 hours later. ಮಧ್ಯಾಹ್ನ ನಮ್ದು ಊಟ ಟೈಮ್ ಆಯ್ತು ರೀ. ಊಟ ಮುಗಿಸ್ಕೊಂಡು ನಾವು ಸೀದಾ ನಡೆದ್ರೆ ನಮ್ಮ ಪ್ರಾಕ್ಟಿಕಲ್ ರೂಮಿಗೆ ರೀ. ಸೊ ಇಲ್ಲಿ ನೋಡ್ರಿ ನಮ್ದು ಇವತ್ತು ಏನು ಕೆಲಸ ಆಯ್ತು ಅಂದ್ರೆ ನಮ್ಮದು ಥಿಯರಿ ಎಲ್ಲ ರೆಕಾರ್ಡ್ ಬುಕ್ದಾಗ ಬರೆದಿತ್ತು ರೀ, ಅದೇ ಬರ್ಕೋತ ಕುಂತಿದ್ದೇವೆ ರೀ. ಸೊ ಥಿಯರಿ ಮುಗಿಸ್ಕೊಂಡು ನಾವು ಸೀದಾ ಸಂಜೆ 4 ಗಂಟೆ ನಡೆದೇ ರೀ ಬಸ್ ಸ್ಟಾಪ್ ಕಡೆ ರೀ. ನನಗೊಂದು ಡೌಟ್ ರೀ, ನಮ್ಮ ದೇಶದ ಪ್ರಧಾನಮಂತ್ರಿ ಆಟಗನ ಬಿಸಿ ಇರ್ತಾರ ಗೊತ್ತಿಲ್ಲ ರೀ. ಆದ್ರೆ ನಮ್ಮ ದೋಸ್ತ್ ರೀ ಫೋನ್ದಾಗ ಅಂದ್ರೆ ಯಾವಾಗ ನೋಡ್ರಿ ಬಿಸಿನೇ ಬಿಸಿ ರೀ. ಸೊ ನಮ್ಮ ಸರ್ ನಿಂತಾರೆ, ಅವ್ರನ್ನೂ ಬಸ್ ಸಲಾಕ್ ವೇಟ್ ಮಾಡತ್ತಾರ, ನಾವೇ ಬಸ್ ಸಲಾಕ್ ವೇಟ್ ಮಾಡತ್ತೀವಿ ರೀ. ಸೊ ಇಲ್ಲಿ ಬಸ್ ಬಂತೀರಿ, ನಾವು ಬಸ್ಸಿಗೆ ಗೇರ್ದೆ ರೀ. ಇದು ನೋಡ್ರಿ ಗ್ಯಾಂಗ್ ಜುಪ್ಪು ಅನ್ಕೊಂಡು ಪೋಸ್ ಕೊಡ್ಕೋತ ನಾವು ಸೀದಾ ಬಂದಿರಿ ನನ್ನ ಬಸ್ ಸ್ಟಾಪಿಗೆ ರೀ. ಸೊ ಇಲ್ಲಿ ನಾ ಬಸ್ ಸ್ಟಾಪಿಗೆ ಇಳಿದ ಕೇಸಿ ಮನೆ ನಡೆದೀನಿ ರೀ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ಯಾಮ್ರಿ. ಬಾಯ್.